ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ದೇವರು ನಿಮಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ಕೂಡ ಕೇಳ್ಕೊಳ್ತೀನಿ. ನಿಮ್ಗೆ ಯಾವುದೇ ಒಂದು ಸಮಸ್ಯೆಗಳು, ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಕಾಮನ್ ಅಲ್ವಾ ಗಾಯ್ಸ್? ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕಾಡ್ತಾ ಇರುತ್ತೆ ಅಲ್ವಾ? ನಿಮ್ದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗೋರು ತುಂಬಾ ರೇರು ಅಲ್ವಾ? ಅಂಥದ್ರಲ್ಲಿ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತಂದರೆ ದೇವರು ನಿಮಗೆ ಯಾಕೆ ಒಳ್ಳೇದು ಮಾಡಲ್ಲ? ಖಂಡಿತವಾಗ್ಲೂ ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀತಾರೆ. ಓಕೆನಾ? ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗೈಸ್, ನೀವು ಲೈಕ್ ಕೊಟ್ಟಷ್ಟು ಆದಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ ಗೈಸ್. ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೇನೋ ಒಂದು ಹೆಲ್ಪ್ ಆದರೆ ನಮಗೂ ಕೂಡ ಭಗವಂತ ನಮ್ಮ ಕಷ್ಟಗಳನ್ನ ಕಳೀತಾರೆ, ಹಾಗೆಯೇ ನಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಓಕೆನಾ? ಯಾಕಂದರೆ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಓಕೆನಾ? ಸೊ ಆದಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ಸುಮಾರು ಜನ, ತುಂಬ ಜನ ಇರ್ತಾರೆ ಆಯಿತಾ? ದುಡ್ಡಿಲ್ಲದೆ, ದುಡ್ಡಿನ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ. ಕೆಲವೊಬ್ಬರು ಆರೋಗ್ಯದ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ. ಇನ್ನೊಬ್ಬರು ಏನು ಮಾಡ್ತಾರೆ ಅಂದರೆ, ಈಗ ವ್ಯಾಪಾರ ಮಾಡ್ತಾ ಇರ್ತಾರೆ, ಅದರಲ್ಲಿ ಬರೀ ನಷ್ಟನೇ ನೋಡ್ತಾ ಇರ್ತಾರೆ, ಲಾಭನೇ ಇರೋದಿಲ್ಲ ಅವ್ರಿಗೆ. ಆ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಕೆಲವೊಬ್ಬರು ಸಾಲಗಳನ್ನ ಮಾಡಿಕೊಂಡು ಅವರು ಸಾಲ ತೀರ್ಸೋಕ್ಕಾಗ್ದೇ ಒದ್ದಾಡ್ತಾ ಇರ್ತಾರೆ. ಈ ರೀತಿ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಕೆಲವರಿಗೆ ದುಡ್ಡಿಲ್ಲದೇ ಇರೋ ಸಮಸ್ಯೆ ಆದರೆ ಇನ್ನು ಕೆಲವರಿಗೆ ದುಡ್ಡೇ ಸಮಸ್ಯೆ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಅನುಭವಿಸ್ತಾ ಇರ್ತಾರಲ್ವ ಗಾಯ್ಸ್? ಸೊ ಏನಪ್ಪ ಅಂತಂದರೆ, ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ದೇವರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ. ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಓಕೆನಾ? ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಬನ್ನಿ, ತಡ ಮಾಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ, ಇಲ್ಲ ಅಂದರೆ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಗಾಯ್ಸ್, ಯಾಕಂದರೆ ಸ್ವಲ್ಪ ಮಧ್ಯದಲ್ಲಿ ಏನಾದರೂ ಒಂದೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡಿರ್ತೀನಿ ಆಯಿತಾ? ಅದು ನಿಮಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ವಿಡಿಯೋನ ಕೊನೆವರೆಗೂ, ಎಂಡಿಂಗ್ವರೆಗೂ ನೋಡಿ. ಓಕೆನಾ? ಸೊ ಬನ್ನಿ, ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಏನಂದರೆ, ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟು ನಿಮಗೆ ಹೇಳ್ತೀನಿ. ಅಂದರೆ ಗಾಯ್ಸ್, ಏನಂದರೆ, ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಏನಾದರೂ ನಿಮಗೆ ಏನಕ್ಕೆ ನಿಲ್ತಲ್ಲ ಅಂತಂದರೆ ಕೆಲವೊಂದು ಕಾರಣಗಳಿರುತ್ತೆ ಆಯಿತಾ? ಕೆಲವೊಂದು ಮನೆಗಳಲ್ಲಿ ಒಂದು ನೆಗೆಟಿವಿಟಿ ಅನ್ನೋದೇ ತುಂಬ ತುಂಬಿಕೊಂಡಿರುತ್ತೆ, ಅದಕ್ಕೆ ಅವರು ಸಂಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಇಲ್ಲಾಂದರೆ ಅಕ್ಕಪಕ್ಕದವ್ರದ್ದು ಕಣ್ಣು ಅವ್ರ ಮೇಲೆ, ಆ ಮನೆ ಮೇಲೆ ಬಿದ್ದಿರುತ್ತೆ, ಅದಕ್ಕೋಸ್ಕರನೂ ಅನುಭವಿಸ್ತಾ ಇರ್ತಾರೆ. ನೋಡಪ್ಪ ಅವ್ರ ಗಂಡ ಚೆನ್ನಾಗಿ ನೋಡ್ಕೋತಾರೆ, ನೋಡಪ್ಪ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ, ನೋಡಪ್ಪ ಅವ್ರ ಹತ್ರ ಎಷ್ಟು ದುಡ್ಡಿದೆ, ಈ ರೀತಿ ಕಣ್ಣುಗಳನ್ನ ಹಾಕೋವಂಥ ಜನಗಳು ಇರ್ತಾರೆ ಅಲ್ವಾ? ಹಣದ ಮೇಲೆ ಏನಾದರೂ ನಿಮಗೆ ದೃಷ್ಟಿ ಆಗಿದ್ದರೆ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ. ₹1 ಕೂಡ ಮನೆಯಲ್ಲಿ ನಿಲ್ತಾ ಇರೋದಿಲ್ಲ. ಕಷ್ಟದ ಮೇಲೆ ಕಷ್ಟ ಬರ್ತಾನೇ ಇರುತ್ತೆ. ಹಣ ಅನ್ನೋದು ಪೋಲಾಗ್ತಾ ಹೋಗ್ತಾ ಇರುತ್ತೆ. ಒಂದು ಸೇವಿಂಗ್ಸ್ ಅಂತ ಮಾಡಿರ್ತೀರ, ಅಂದರೂ ಕೂಡ ನಿಮಗೆ ಅದರಲ್ಲಿ ಸೇವಿಂಗ್ಸ್ ಮಾಡಿದರೂ ಕೂಡ ನಿಮಗೆ ಆಗೋದಿಲ್ಲ ಆಯಿತಾ? ಅಂದರೆ ಸೇವಿಂಗ್ಸ್ ಮಾಡಿದ್ರಲ್ಲಿ ನಿಮಗೆ ಹಣ ಅನ್ನೋದು ಪೋಲಾಗ್ತಾ ಹೋಗುತ್ತೆ, ಹಣ ಅನ್ನೋದು ಖರ್ಚಾಗ್ತಾ ಹೋಗುತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿತೀರ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೂ ಕೂಡ ನಿಮಗೆ ₹1 ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಹಣದ ಮೇಲೆ ಏನಾದರೂ ದೃಷ್ಟಿ ಇದ್ದರೆ ಈ ಒಂದು ರೆಮಿಡಿ ಅನ್ನೋದು ಸೂಪರಾಗಿ ವರ್ಕ್ ಮಾಡುತ್ತೆ ಗೈಸ್. ಓಕೆನಾ? ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ ಗೈಸ್, ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ನಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು. ಯಾಕಂದರೆ ನೀವು ರೆಮಿಡಿಗಳನ್ನ ಮಾಡ್ತೀರಾ, ಆಮೇಲೆ ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ತೀರಾ ಅಲ್ವಾ? ಸೊ ಅದಕ್ಕೆ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು 100% ರಿಸಲ್ಟ್ ಸಿಕ್ತಿದ್ರೆ ಮಾತ್ರ ಶೇರ್ ಮಾಡ್ತೀನಿ ಗೈಸ್. ಓಕೆನಾ? ಹಾಗೆಯೇ ಹಲವಾರು ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಯಿಂದ ನಮಗೂ ಕೂಡ ಹೆಲ್ಪ್ ಆಗ್ತಿದೆ, ನಮಗೂ ಕೂಡ ಒಳ್ಳೆಯದಾಗ್ತಿದೆ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ನಾನು ಪದೇ ಪದೇ ಹೇಳೋದಿಷ್ಟೇ ಗೈಸ್, ಒಂದು ನಂಬಿಕೆ ಎಲ್ಲಿರುತ್ತೋ
ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾರೆ. ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಲ್ಲಿ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ಹಾಗೆಯೇ ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರೂ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಮಾತ್ರ ಅದು ವರ್ಕೌಟ್ ಆಗೋದು. ಓಕೆನಾ? ಸುಮ್ಮನೆ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ನೋಡೋಣ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಗೈಸ್. ಓಕೆನಾ? ಸೊ ಬನ್ನಿ, ತಡ ಮಾಡಿದೆ ಇವತ್ತಿನ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ಗೈಸ್ ನೀವು ಯಾವ ವಾರ ಮಾಡ್ಕೊಳ್ಬೇಕು ಮೇಡಮ್ ಅಂತ ಕೇಳಬಹುದು. ಇದನ್ನು ಬಂದು ಮಂಗಳವಾರ ಮಾಡ್ಕೊಳ್ಳಿ, ಶುಕ್ರವಾರ ಮಾಡ್ಕೊಳ್ಳಿ, ಬೆಳಗ್ಗೆನಾದರೂ ಮಾಡ್ಕೋಬೋದು, ನೀವು ಸಂಜೆನಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಆಯಿತಾ. ಕೆಲವೊಬ್ಬರು ಬೆಳಗ್ಗೆ ಪೂಜೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಸಂಜೆ ಪೂಜೆ ಮಾಡ್ತಾರೆ ಅಲ್ವಾ. ನೀವು ಯಾವ ಟೈಮಲ್ಲಿ ಪೂಜೆನ ಮಾಡ್ಕೊಳ್ತೀರಾ ಆ ಟೈಮಲ್ಲಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಮಂಗಳವಾರ ಇಲ್ಲ ಶುಕ್ರವಾರ ಇವೆರಡು ವಾರಗಳಲ್ಲೇ ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ನಾಳಿದ್ದು ಶುಕ್ರವಾರ ಇದೆ ಅಲ್ವಾ, ಇವತ್ತೇನಾದರೂ ವಿಡಿಯೋ ಸಿಕ್ಕಿದ್ರೆ ನಿಮಗೆಲ್ಲ ನಾಳೆ ವಿಡಿಯೋ ಸಿಕ್ಕಿದ್ರೆ ನಾಳಿದ್ದು ಮಾಡ್ಕೊಳ್ಳಿ, ಇವತ್ತು ಸಿಕ್ಕಿದ್ರೆ ನಾಳಿದ್ದು ಮಾಡ್ಕೊಳ್ಳಿ. ಶುಕ್ರವಾರ ನಿಮಗೆ ಬೆಳಿಗ್ಗೆ ಸಿಕ್ಕಿದ್ರೆ ಶುಕ್ರವಾರ ಸಂಜೆ ಮಾಡ್ಕೊಳ್ಳಿ, ಈ ರೀತಿ. ಓಕೆನಾ? ಇಲ್ಲ ಶನಿವಾರ ಸಿಕ್ಕಿದ್ರೆ ಮಂಗಳವಾರ ಮಾಡ್ಕೊಳ್ಳಿ, ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಗಾಯ್ಸ್ ನಾನು ಅಕ್ಕಿನ ತೊಗೊಂಡಿದ್ದೀನಿ, ಸರಿನಾ. ನೀವು ಈ ಒಂದು ರೆಮಿಡಿಗೆ ಇಂಥ ಅಕ್ಕಿನ ಯೂಸ್ ಮಾಡಬೇಕಾ ಅಂಥ ಅಕ್ಕಿನ ಯೂಸ್ ಮಾಡಬೇಕಂತ ಏನಿಲ್ಲ ಗಾಯ್ಸ್. ಓಕೆನಾ? ನಿಮ್ಮ ಮನೇಲಿ ಯಾವುದನ್ನು ನೀವು ಯೂಸ್ ಮಾಡ್ತೀರಾ ಅಕ್ಕಿನ, ಆ ಅಕ್ಕಿನ ನೀವು ತೊಗೋಬೇಕಾಗುತ್ತೆ. ಈ ಒಂದು ರೆಮಿಡಿಯಿಂದ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ಹಣದ ಮೇಲೆ ಏನಾದರೂ ನಿಮ್ಮ ಬೇರೆಯವ್ರದ್ದು ದೃಷ್ಟಿ ಬಿದ್ದಿದ್ರೆ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ, ಹಣದ ಸಮಸ್ಯೆನ, ಅದು ಹಣ ಅನ್ನೋದು ದುಪ್ಪಟ್ಟಾಗಬೇಕು ಮನೆಯಲ್ಲಿ, ಆ ದೃಷ್ಟಿ ಹೋಗಬೇಕು ಅಂದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ರೆಮಿಡಿ ಜೊತೆಗೆ ನಾನು ಇಲ್ಲಿ ಅರಿಶಿನ ತೊಗೊಂಡಿದ್ದೀನಿ, ಅಕ್ಕಿ ಜೊತೆ ನಾನು ಅರಿಶಿನ ಕೂಡ ತೊಗೊಂಡಿದ್ದೀನಿ. ಅಕ್ಕಿ ಬಂದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ, ಅನ್ನಪೂರ್ಣೇಶ್ವರಿ ತಾಯಿ ಅಲ್ವಾ. ಸೊ ನಾವು ಅಕ್ಕಿಯಿಂದ ಒಂದು ದಿನ ನೀವು ಗೈಸ್ ಥಿಂಕ್ ಮಾಡಿ, ಒಂದು ದಿನ ಅನ್ನ ಇಲ್ಲದೇ ಅನ್ನನ ಒಂದು ಟೈಮ್ ಆದರೂ ನಾವು ಅನ್ನನ ತಿನ್ನಲೇಬೇಕಾಗತ್ತೆ ಅಲ್ವಾ. ಅಕ್ಕಿಯಿಂದ ಮಾಡುವಂಥ ಅನ್ನನ ನಾವು ಒಂದು ಟೈಮ್ ಆದರೂ ನಾವು ತಿನ್ನಲೇಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಯಾರ್ಯಾರು ಈ ರೀತಿ ಆಗುತ್ತೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಏನಂದರೆ ಅಕ್ಕಿನ ಅನ್ನಪೂರ್ಣೇಶ್ವರಿ ದೇವಿಗೆ ಹೋಲಿಸ್ತೀವಿ ನಾವು. ಅಕ್ಕಿಯಿಂದ ಮಾಡುವಂಥ ತಂತ್ರಗಳಿಗೂ ಕೂಡ ಗಾಯ್ಸ್ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಒಂದು ರೆಮಿಡಿನ ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಆದಷ್ಟು ಬೇಗ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಓಕೆನಾ? ಇನ್ನು ಅರಿಶಿನ ನಿಮಗೆ ಗೊತ್ತಿರುವಂಗೆ ತುಂಬಾ ಮಂಗಳಕರವಾದಂತಹ ವಸ್ತು ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಅರಿಶಿನಕ್ಕೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾವುದೇ ಒಂದು ಶುಭಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಶುಭಾರಂಭಗಳಲ್ಲಿ ಅರಿಶಿನ ನಾವು ಅದಕ್ಕೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಾಗೆಯೇ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಹೆಣ್ಣು ದೇವರುಗಳಿಗೆ ನಾವು ಇದನ್ನು ಒಂದು ಕುಂಕುಮದ ಬೊಟ್ಟಾಗಿ ನಾವು ಇಡ್ತೀವಿ. ಹಾಗೆ ಗಂಡು ದೇವರಿಗೂ ಕೂಡ ಕುಂಕುಮದ ಬೊಟ್ಟಾಗಿ ನಾವು ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು ನಾವು ಇಡ್ತೀವಿ ಅಲ್ವಾ. ಈ ಅರಿಶಿನದಿಂದ ಮಾಡುವಂಥ ರೆಮಿಡಿಗೂ ಅಷ್ಟೇ ತುಂಬಾ ಬೇಗ ನಿಮಗೆ ಆದಷ್ಟು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈಗ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಆಯಿತಾ. ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪನ ಹಚ್ಚಿ, ವಾರಕ್ಕೆ ಒಮ್ಮೆ ಆದರೂ ನೀವು ತುಪ್ಪದ ದೀಪನ ಹಚ್ಕೊಳ್ಬೇಕು, ಸರಿನಾ. ನೋಡಿ ಈ ರೀತಿ ಒಂದು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಪ್ಲೇಟ್ನ ತೊಗೊಳ್ಳಿ. ಒಂದು ಪ್ಲೇಟ್ ಮೇಲೆ ನೀವು ಒಂದು ಬಿಳಿ ಬಣ್ಣದ ಪೇಪರ್ನ ನೀವು ತೊಗೋಬೇಕು, ಸರಿನಾ. ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಬಿಳಿ ಬಣ್ಣದ ಪೇಪರ್ನ ತೊಗೊಂಡು ಗೈಸ್ ನೀವು ಇದಕ್ಕೆ ನೀವು ಒಂದೇ ಒಂದು ಸ್ಪೂನಷ್ಟು ಅಕ್ಕಿನ ನೀವು ಇದರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ. ಓಕೆನಾ? ಇದೆರಡು ಸೇರಿಸ್ಕೊಂಡು ಗೈಸ್ ನೀವು ಇದ್ರ ಜೊತೆಗೆ ನಾನು ಒಂದೇ ಒಂದು ಬಟ್ಟಲೊಡಿಕೆನ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಲಡಿಕೆ ಅನ್ನೋದು ಗಾಯ್ಸ್ ಏನಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಮನೆಯಲ್ಲಿ ಹಣ ಅನ್ನೋದನ್ನ ವೃದ್ಧಿ ಮಾಡಲಿಕ್ಕೆ, ಧನಾಗಮನ ಆಗಲಿಕ್ಕೆ ಬಟ್ಲಡಿಕೆ ಅನ್ನೋದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾನಿಲ್ಲಿ ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಓಕೆನಾ? ಏಲಕ್ಕಿನೂ ಅಷ್ಟೇ ನೋಡ್ಬಿಟ್ಟು ತೊಗೊಳ್ಳಿ, ಫುಲ್ಲು ಗ್ರೀನಾಗಿರಬೇಕು, ಸರಿನಾ. ಎಲ್ಲೋ ಆಗಿರೋದೆಲ್ಲ ಏನೋ ತೊಗೊಳಕ್ಕೆ ಹೋಗಬೇಡಿ. ಏಲಕ್ಕಿ ಏನಂದರೆ ಗಾಯ್ಸ್ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಓಕೆನಾ? ಸೊ ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಏಲಕ್ಕಿನ ಇದ್ರ ಜೊತೆ
ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಒಂದೇ ಒಂದು ಲವಂಗನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸರಿನಾ? ಲವಂಗ ಕ್ಲೀನಾಗಿ ಮೊಗ್ಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ. ಯಾವ್ಯಾವ ಥರನೂ ಬೇರೆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಮೊಗ್ಗಿರಬೇಕು ಕ್ಲೀನಾಗಿ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ. ಲವಂಗನೂ ಅಷ್ಟೇ ಗೈಸ್, ಏನಂದರೆ ಒಂದು ಹಣನ ಮನೆಯಲ್ಲಿ ಧನ ಪ್ರಾಪ್ತಿ ಆಗಲಿಕ್ಕೆ ಲವಂಗನ ನಾವು ಯೂಸ್ ಮಾಡ್ತೀವಿ. ಸರಿನಾ? ಸೊ ಒಂದೇ ಒಂದು ಲವಂಗನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಗೈಸ್, ಓಕೆನಾ? ನೋಡಿ, ಒಂದು ಸ್ಪೂನಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆಯೇ ಒಂದು ಬಟ್ಲಡಿಕೆ, ಒಂದೇ ಒಂದು ಲವಂಗ, ಒಂದೇ ಒಂದು ಏಲಕ್ಕಿ. ಇಷ್ಟನ್ನು ಗೈಸ್ ಒಂದು ಬಿಳಿ ಪೇಪರ್ ಮೇಲೆ ನೀವು ತೊಗೊಂಡು ಇಟ್ಬಿಟ್ಟು ನೀವು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ, ಆಯಿತಾ? ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಡಬೇಕಾಗತ್ತೆ. ಇಟ್ಬಿಟ್ಟು ನೀವು ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟ ಇದೆ ತಾಯಿ, ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಹಣ ಅನ್ನೋದು ನಮ್ಮ ಮನೇಲಿ ದುಪ್ಪಟ್ಟಾಗಬೇಕು, ನಮಗೆ ಹಣದ ಸಮಸ್ಯೆ ಅನ್ನೋದು ಹೋಗಬೇಕು, ಹಾಗೆಯೇ ಸಾಲ ಅನ್ನೋದು ಕಮ್ಮಿ ಆಗಬೇಕು, ಸಾಲ ಬಾಧೆ ನಿವಾರಣೆ ಆಗಬೇಕು. ನಿಮ್ಗೇನು ಕಷ್ಟ ಇದೆ ಆಯಿತಾ ಗೈಸ್, ಅಕ್ಕಪಕ್ಕದವರು ಕಣ್ಣು ನಮ್ಮ ಮನೆ ಮೇಲೆ ಬಿದ್ದಿದೆ, ನಮ್ಮ ಹಣದ ಮೇಲೆ ಬಿದ್ದಿದೆ, ನಮ್ಮ ಹಣದ ಮೇಲೆ ಏನಾದರೂ ಯಾರ್ದಾದ್ರೂ ದೃಷ್ಟಿ ಬಿದ್ದಿದ್ರೆ ಅದೆಲ್ಲ ತೊಲಗೋಗ್ಬೇಕು ತಾಯಿ ಅಂತ ನಿಮ್ಮ ಕಷ್ಟ ಏನಿದೆ ಅದನ್ನು ಕೇಳಿಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನಾನು ಇದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಹಣದ ಮೇಲೆ ಯಾರ್ದಾದ್ರೂ ದೃಷ್ಟಿ ಆಗಿದ್ರೆ, ಹಾಗೆಯೇ ಹಣದ ಸಮಸ್ಯೆ ನಿವಾರಣೆ ಆಗೋಕ್ಕೆ ನಾನು ಈ ರೀತಿ ಒಂದು ಅಂದರೆ ರೆಮಿಡಿನ ಮಾಡ್ಕೊಳ್ತಿದ್ದೀನಿ ತಾಯಿ ಅಂತ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಸರಿನಾ? ಸಂಕಲ್ಪನ ಮಾಡಿಕೊಂಡು ಗೈಸ್ ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಳಿ, ಓಕೆನಾ? ಈ ರೀತಿ ಫುಲ್ಲು ಪೇಪರ್ನ ಫೋಲ್ಡ್ ಮಾಡಿಕೊಂಡು ಮಡಚಿಬಿಟ್ಟು ನೀವು ಏನೋ ತೊಗೊಂಡೋಗ್ಬಿಟ್ಟು ನೀವು ಎಲ್ಲಿಡಬೇಕು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು. ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ ಆಯಿತಾ ಮನೆಯಲ್ಲಿ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಗೈಸ್, ಒಂದು ಪರ್ಸ್ನ ಇಟ್ಟುಬಿಟ್ಟು ಪರ್ಸ್ ಒಳಗಡೆ ದುಡ್ಡು ಇಡ್ತಾ ಹೋಗ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಶ್ ಬಾಕ್ಸಲ್ಲೇ ಇಡ್ತಾ ಹೋಗ್ತಾರೆ. ಈ ರೀತಿ ನೀವು ಎಲ್ಲಿ ಹಣನ ಇಡ್ತೀರಾ ಅಲ್ಲಿ ನೀವು ಈ ಒಂದು ಪೇಪರ್ನೊಳಗಡೆ ಪೇಪರ್ ಮೇಲೆ ಇದನ್ನು ಹಾಕ್ಬಿಟ್ಟು ಅದನ್ನು ಫುಲ್ಲು ಫೋಲ್ಡ್ ಮಾಡಿ ಪೇಪರ್ನ ಮಡಚಿಬಿಟ್ಟು ನೀವು ತೊಗೊಂಡೋಗ್ಬಿಟ್ಟು ಅಲ್ಲಿಡಬೇಕಾಗತ್ತೆ. ಸರಿನಾ? ಈ ರೀತಿ ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ ಈ ರೀತಿ ಮಾಡಿದ ನಾಳೆಯಿಂದನೇ 24 ಗಂಟೆ ಸಾಕು ನಿಮಗೆ ಆಯಿತಾ? ಅಷ್ಟು 24 ಗಂಟೆ ಒಳಗಡೆ ಸ್ವಲ್ಪ ನಿಮಗೆ ಸುಧಾರಣೆಗೊಳ್ತೀರಾ, ಓಕೆನಾ? ಸ್ವಲ್ಪ ಡೇ ಬೈ ಡೇ ನಿಮಗೆ ಸುಧಾರಿಸ್ತಾ ಹೋಗ್ತೀರಾ. ನಿಮಗೆ ಹಣದ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗುತ್ತೆ. ಸಾಲ ಮಾಡ್ಕೊಂಡಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಯಾವ ಥರನಪ್ಪ ಅಂತಂದರೆ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ, ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಸರಿನಾ? ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಒಂದು ಗುಡ್ ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಗೈಸ್, ಓಕೆನಾ? ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಬರ್ತಿದ್ದೀನಿ, ನನಗೊಂದು ಒಳ್ಳೆ ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ, ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು, ಓಕೆನಾ? ನೋಡಿರಲ್ಲ ಗೈಸ್, ಇದೇ ರೀತಿ ಹಲವಾರು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ ನಾನು, ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ರೆಮಿಡಿಗಳನ್ನ. ಯಾಕಾಗೋದಿಲ್ಲ, ಒಳ್ಳೇದು ಹಾಗೆ ಆಗುತ್ತೆ ಖಂಡಿತವಾಗ್ಲೂ, ಓಕೆನಾ? ದೇವ್ರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅಂದರೆ ಆನ್ಸರ್ ಮಾಡ್ತೀನಿ. ಹಾಗೆಯೇ ಏನಾದರೂ ನಿಮಗೆ ಈ ರೀತಿ ವಿಡಿಯೋ ಬೇಕು ಅಂತ ನೀವು ಕೇಳಿದರೆ ಅದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ, ಓಕೆನಾ ಗೈಸ್? ನೋಡಿದ್ರಲ್ಲ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆಯೇ ರೆಮಿಡಿಗಳನ್ನ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಬರ್ತೀನಿ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ನಿಮಗೆ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು, ಟೇಕ್ ಕೇರ್.